ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಮಾರ್ಚ್ ತಿಂಗಳು ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಸುರೇಶ್ ಗುರೂಜಿ ಅವರಿಂದ 100% ಪರಿಹಾರ ಶತಸಿದ್ಧ. ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಾದರೂ ಭೇಟಿ ಮಾಡಬಹುದು ಅಥವಾ ಫೋನಿನ ಮುಖಾಂತರವೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ನೋಡಿ, ಮಕರ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ನೋಡಿ. ನಾನು ಆರಂಭದಲ್ಲೇ ನಿಮಗೆ ಹೇಳ್ತಾ ಇದ್ದೀನಿ, ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳು ಸಾಕಷ್ಟು ಧನಾತ್ಮಕ ಫಲಿತಾಂಶವನ್ನು ಪಡಿತೀರಾ. ನೋಡಿ, ನಿಮ್ಮ ವೃತ್ತಿ ಮನೆಯ ಅಧಿಪತಿ 3ನೇ ಮನೆಗೆ ಪ್ರಬಲನಾಗಿ ಸಾಕ್ತಾನೆ. ಕೆಲಸಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಒಂದಷ್ಟು ಸವಾಲುಗಳು, ತೊಂದರೆಗಳು ಎದುರಾದರೂ ಕೂಡ ಖಂಡಿತವಾಗ್ಲೂ ಕೂಡ ನಿಮಗೆ ಸಾಕಷ್ಟು ಅನುಕೂಲಕರ ಫಲಿತಾಂಶಗಳಿದೆ. ನೋಡಿ, ಕೆಲಸದ ವಿಚಾರದಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಸವಾಲುಗಳು, ಅಡೆತಡೆಗಳು ಎದುರಾಗೋದು ಅದು ಸಾಮಾನ್ಯ. ಬಟ್ ಅದೆಲ್ಲವನ್ನು ಮೆಟ್ಟಿ ನಿಂತು ನಿಮಗೆ ಉತ್ತಮವಾದಂತಹ ಫಲಿತಾಂಶ ಸಿಗುತ್ತಲ್ಲ, ಅದು ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟು. ಹಾಗಾಗಿ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಮಕರ ರಾಶಿಯವರಿಗೆ ಧನಾತ್ಮಕವಾದಂತಹ ಫಲಿತಾಂಶ ಸಿಗುತ್ತೆ. ಮಾರ್ಚ್ ತಿಂಗಳು ಮಕರ ರಾಶಿಯವರಿಗೆ ಏನೇ ತೊಂದರೆಗಳು, ಸಮಸ್ಯೆಗಳು ಬಂದರೂ ಕೂಡ ಎಲ್ಲವೂ ನಿಮಗೆ ವರದಾನವಾಗಿಯೇ ಪರಿಣಾಮ ಆಗತ್ತೆ. ನೋಡಿ, ಮಾರ್ಚ್ ತಿಂಗಳು ಗುರು ಉತ್ತಮ ಸ್ಥಾನದಲ್ಲಿದ್ದಾನೆ. ನಿಮ್ಮ 2ನೇ ಮನೆಯ ಅಧಿಪತಿ ಶನಿ ಗುರುವಿನ ರಾಶಿಯಲ್ಲಿರ್ತಾನೆ. ಕುಟುಂಬ ಸದಸ್ಯರ ಪರಸ್ಪರ ಭಾವನಾತ್ಮಕವಾಗಿ ಕುಟುಂಬ ಸದಸ್ಯರ ಬೆಂಬಲ ಕೂಡ ನಿಮಗೆ ಸಿಗುತ್ತೆ. ಅಂದರೆ ನೀವು ಎಕ್ಸಾಂಪಲ್ ಆಗಿ ಏನೋ ಒಂದು ಮಾಡಬೇಕು, ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಯಾವುದೋ ಒಂದು ಹೂಡಿಕೆ ಮಾಡಬೇಕು, ಏನೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿರ್ತೀರ. ಹಿರಿಯರ ಆಶೀರ್ವಾದ ಬಹಳಷ್ಟು ಮುಖ್ಯ ಆಗುತ್ತೆ. ಹಿರಿಯರು ಆಶೀರ್ವಾದ ಮಾಡಿದ್ರೆ ಆ ಭಗವಂತನೇ ಆಶೀರ್ವಾದ ಮಾಡಿದಂತಹ ಲೆಕ್ಕ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಹಿರಿಯರ ಆಶೀರ್ವಾದ, ಕುಟುಂಬಸ್ಥರ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ಅಷ್ಟೆಲ್ಲ ಆಶೀರ್ವಾದ ಪಡ್ಕೊಂಡ ಮೇಲೆ ನೀವು ಇಟ್ಟಂತಹ ಹೆಜ್ಜೆ, ನೀವು ಇಟ್ಟಂತಹ ಕೆಲಸ ಎಲ್ಲವೂ ಕೂಡ ಖಂಡಿತ ಸಾಕಾರ ಆಗತ್ತೆ. ನೋಡಿ, ನಿಮ್ಮ ಗಂಡ ಹೆಂಡತಿಯ ನಡುವೆ ಪ್ರೇಮಿಗಳು, ಯಾರಾದರೂ ಮಕರ ರಾಶಿಯವರು ಪ್ರೇಮಿಗಳು, ಖಂಡಿತ ಉತ್ತಮವಾದಂತಹ ಸಾಮರಸ್ಯ. ನಿಮ್ಮ 5ನೇ ಮನೆಯ ಅಧಿಪತಿ ಶುಕ್ರ ಬಹಳ ಅನುಕೂಲಕರವಾದಂತಹ ಸ್ಥಾನದಲ್ಲಿದ್ದಾನೆ. ವೈವಾಹಿಕ ಜೀವನ, ಪ್ರಣಯ ಸಂಬಂಧ ಎಲ್ಲವೂ ಕೂಡ, ಎಲ್ಲದರಲ್ಲೂ ಕೂಡ ಉತ್ತಮವಾದಂತಹ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತೀರಾ ಮಕರ ರಾಶಿಯವರು. ನಾನಾಗಲೇ ಹೇಳಿದ್ನಲ್ಲ, ಅದ್ಭುತವಾಗಿದೆ ಮಕರ ರಾಶಿಯವರಿಗೆ. ಇದಕ್ಕಿಂತ ಇನ್ನು ಹೆಚ್ಚಿನದಾಗಿ ಎಕ್ಸ್ಪ್ಲನೇಷನ್ ಕೊಡಬಾರ್ದು. ನೋಡಿ, ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು, ಸಂಸಾರ ಅಂದಮೇಲೆ, ಗಂಡ ಹೆಂಡತಿ ಅಂದಮೇಲೆ ಹೆಂಗೆ ಚಿಕ್ಕ ಚಿಕ್ಕ ಪುಟ್ಟ ಮಾತುಗಳು ಹೋಗುತ್ತೆ ಬರುತ್ತೆ, ಅದೇ ರೀತಿ ಬಿಸ್ನೆಸ್ಸಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಬಟ್ ಆ ಸಮಸ್ಯೆಗಳು ಖಂಡಿತ ಮಕರ ರಾಶಿಯವರಿಗೆ ದೊಡ್ಡದಾಗಲ್ಲ. ಬಂದಂತಹ ಸಮಸ್ಯೆಗಳು ಬಂದಷ್ಟೇ ವೇಗವಾಗಿ ಕರಗೋಗುತ್ತೆ. ಇಷ್ಟು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋದರೆ ನಿಮ್ಮಷ್ಟು ಮಕರ ರಾಶಿಯವರಷ್ಟು ಅದೃಷ್ಟವಂತರು ಯಾರೂ ಕೂಡ ಇಲ್ಲ ಅಂತಲೇ ಹೇಳಬಹುದು. ಒಳ್ಳೊಳ್ಳೆ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತೀರಾ. ಗುರು ನಿಮಗೆ ಸಾಕಷ್ಟು ಸಹಾಯ ಮಾಡ್ತಾನೆ. ಗುರುವಿಂದ ನಿಮಗೆ ಬಹಳಷ್ಟು ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಚೆನ್ನಾಗಿದೆ ಅಂತಲೇ ಹೇಳಬಹುದು. ಆಗಲೇ ನಾನು ಹೇಳಿದೆ, ಧನಾತ್ಮಕ ಫಲಿತಾಂಶ, ಹಣಕಾಸಿನ ವ್ಯವಹಾರ ಮಾರ್ಚ್ 2025ರಲ್ಲಂತೂ ಸರಾಸರಿಗಿಂತ ಉತ್ತಮವಾದಂತಹ ಫಲಿತಾಂಶವನ್ನೇ ನಿರೀಕ್ಷೆ ಮಾಡ್ತೀರಾ. ಹಿಂದೆ ನಿಮಗೆ ಎಷ್ಟು ಬರ್ತಾ ಇತ್ತು ಅದಕ್ಕಿಂತ ಡಬ್ಬಲ್ಲೆಲ್ಲ ತ್ರಿಬ್ಬಲ್ನ ನೀವು ನಿರೀಕ್ಷೆ ಮಾಡ್ತೀರಾ. ಇದಕ್ಕಿಂತ ಇನ್ನೇನು ಬೇಕು ಮಕರ ರಾಶಿಯವರಿಗೆ? ಹೋಗಿ ಬನ್ನಿ, ಅದ್ಭುತವಾಗಿದೆ, ಬಹಳ ಚೆನ್ನಾಗಿದೆ. ಖಂಡಿತ ಒಳ್ಳೊಳ್ಳೆ ಫಲಿತಾಂಶಗಳು ಮಾರ್ಚ್ 2025 ತಿಂಗಳಂತೂ ಮಕರ ರಾಶಿಯವರು ಬರೆದಿಟ್ಕೊಳ್ಳಿ. ಒಳ್ಳೊಳ್ಳೆ ಫಲಿತಾಂಶಗಳು ನಿಮಗೆ ಸಿಗುತ್ತೆ ಅಂತಲೇ ಅಂದರೆ ಒಳ್ಳೊಳ್ಳೆ ಫಲಿತಾಂಶಗಳನ್ನು ನೀವು ನಿರೀಕ್ಷೆ ಮಾಡ್ತೀರಾ. ನೋಡಿ, ತಿಂಗಳ ಕೊನೆಯ ಭಾಗ ಸೂರ್ಯ ನಿಮ್ಮ ಆರೋಗ್ಯವನ್ನು ಕಾಪಾಡುವ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ. ಆಯ್ತಲ್ಲ, ಗುರುವಿನ ಅನುಗ್ರಹ ಇದೆ, ಶುಕ್ರನ ಅನುಗ್ರಹ ಕೂಡ ಇದೆ, ಸೂರ್ಯದೇವನ ಅನುಗ್ರಹ ಕೂಡ ನಿಮ್ಮ ಮೇಲೆ ಬಿದ್ದಾಯಿತು ಮಕರ ರಾಶಿಯವರ ಮೇಲೆ. ಇನ್ನೇನು ಬೇಕು? ಆರೋಗ್ಯವೇ ಭಾಗ್ಯ. ಸೂರ್ಯನಿಂದ ನಿಮಗೆ ಸಾಕಷ್ಟು ಆರೋಗ್ಯವೂ ಕೂಡ ಲಭಿಸುತ್ತೆ. ಹಾಗಾಗಿ ಏನೆಲ್ಲ ಕೆಲಸ ಕಾರ್ಯಗಳಿದೆ ಬಹಳ ಆರಾಮಾಗಿ ಸ್ವಚ್ಛ ಮನಸ್ಸಿನಿಂದ ಮಾಡ್ಕೊಂಡು ಹೋಗಿ ಖಂಡಿತವಾಗ್ಲೂ ಕೂಡ ಯಶಸ್ಸನ್ನು ಗಳಿಸ್ತೀರಾ ಮಕರ ರಾಶಿಯವರು. ಅತಿಯಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತ ನಿಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಜವಾಬ್ದಾರಿ ತೆಗೆದುಕೊಂಡಿರೋದು ಸೂರ್ಯ. ಹಾಗಾಗಿ ಬಹಳ ಒಳ್ಳೆಯದಾಗತ್ತೆ ಮಕರ ರಾಶಿಯವರಿಗೆ. ಅದ್ಭುತ ಆಗಿದೆ, ಚೆನ್ನಾಗಿದೆ. ಇದಕ್ಕಿಂತ ಇನ್ನು ಹೆಚ್ಚಿನದಾಗಿ ಹೇಳೋದಕ್ಕಾಗಲ್ಲ. ಒಂದಷ್ಟು ಪರಿಹಾರಗಳು
ಬಹಳ ಸಿಂಪಲ್ ಪರಿಹಾರ. ಮಕರ ರಾಶಿಯವರು ಗಣಪತಿಯನ್ನು ನಿರಂತರವಾಗಿ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ, ಗಣಪತಿ ಮಂತ್ರವನ್ನು ಜಪಿಸ್ತಾ ಬನ್ನಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಸಾಧ್ಯ ಆದರೆ ಮನೆ ಹತ್ತಿರ ಇರುವಂತಹ ಗಣಪತಿ ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾದಂಥ ಪೂಜೆ ಸಲ್ಲಿಕೆ ಮಾಡಿ. ಟೈಮ್ ಆಗಲಿಲ್ಲ, ಮನೇಲೇ ಗಣಪತಿ ದೇವರನ್ನು ಆರಾಧನೆ ಮಾಡಿ. ಗಣಪತಿ ಅಥರ್ವ ಶೀರ್ಷ ಅನ್ನುವಂಥ ಒಂದು ಮಂತ್ರ ಇದೆ, ಅದನ್ನು ಜಪಿಸ್ತಾ ಬನ್ನಿ. ಗೂಗಲ್ ಮಾಡಿ ಗಣಪತಿ ಅಥರ್ವ ಶೀರ್ಷ ಅಂತ ಹೇಳಿ, ಮತ್ತು ಯೂಟ್ಯೂಬ್ ಮಾಡಿ, ಖಂಡಿತ ಬರುತ್ತೆ. ಓದೋದಕ್ಕೆ ಬರಲ್ಲ ಅನ್ನೋರು ಅದನ್ನು ಕೇಳಲು ಕೂಡ ಬಹುದು. ಇದಿಷ್ಟು ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ ಮಕರ ರಾಶಿಯವರಿಗೆ ಮಾರ್ಚ್ 2025 ತಿಂಗಳು. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ಕಾರ.